ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಿಂಪಲ್ ವೆಜಿಟೇಬಲ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನ್ ವೆಜ್ ಲವರ್ಸ್ ಸೇಮ್ ಇದೇ ರೀತಿನ ನೀವು ವೆಜಿಟೇಬಲ್ಸ್ ಬದಲಿ ನೀವು ಚಿಕನ್ ಅಥವಾ ಎಗ್ ಆಮೇಲೆ ನೀವು ಮಟನ್ ಏನಾದರೂ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಫಸ್ಟ್ ನಾ ಇಲ್ಲಿ ನೀರು ಬಾಯ್ಲ್ ಮಾಡೋಕೆ ಇಟ್ಕೊಂಡಿನಿ. ಒಂದು ಸ್ವಲ್ಪ ಅಂದರೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದ್ರ ಡಬಲ್ ಅಥವಾ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳಕ್ಕೆ ಇಟ್ಕೋಬೇಕು. ಅದ್ರ ಜೊತೆ ನಾನು ಚಕ್ಕೆ ಹಾಕ್ಕೊಂಡಿನಿ, ಪಲಾವ್ ಎಲೆ, ಲವಂಗ, ಮೆಣಸು, ನೀವು ಮೆಣಸು ಬೇಕಂದ್ರೆ ಹಾಕ್ಕೋಬೋದು. ಇನ್ನು ಬೇರೆ ಯಾವುದಾದ್ರೂ ನಿಮ್ಗೆ ಮಸಾಲ ಲೈಕ್ ಆಗೋದಿದ್ರೆ ಅದನ್ನು ಹಾಕ್ಕೊಂಡು ಈ ರೀತಿ ಬಾಯ್ಲ್ ಮಾಡೋಕೆ ಇಟ್ಕೊರಿ. ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊರಿ, ಅಂದ್ರೆ ಅದು ಬಿಡಿ ಬಿಡಿ ಹಾಕಿ ಬರುತ್ತೆ, ಅಂದ್ರೆ ಹಿಂಗೆ ಉದುರು ಆಗ್ತಾವೆ. ಇಲ್ಲ ಅಂದ್ರೆ ಅದು ಅಂಟ್ಕೊಳ್ಳೋ ಚಾನ್ಸಸ್ ಇರ್ತೈತೆ ರೈಸ್. ಅದಾದಮೇಲೆ ಅದಕ್ಕೆ ಬಾಯ್ಲಾಗಿ ಹಾಕ್ಬಿಡ್ರಿ. ಇಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ನಾನು 5-6 ಸ್ಪೂನ್ ಮೊಸರು ತೊಗೊಂಡಿನಿ. ಅದಾದಮೇಲೆ ಇದು ಬಿರಿಯಾನಿ ಮಸಾಲ ನೀವು ಅಂಗಡಿ ಒಳಗೆ ಎಲ್ಲ ಕಡೆ ಸಿಗುತ್ತೆ, ಇಲ್ಲಾಂದ್ರೆ ಮನೇಲೂ ಮಾಡ್ಕೋಬೋದು. ಆ್ಯಕ್ಚುಲಿ ಆ ಬಿರಿಯಾನಿ ಮಸಾಲ ಒಳಗೆ ಎಲ್ಲ ಉಪ್ಪು ಖಾರ ಅಂತ ಎಲ್ಲ ಐತಿ, ಬಟ್ ಅದಕ್ಕೆ ನೀವು ಏನೂ ಹಾಕ್ಕೊಂಡಿರಲಿಲ್ಲ. ಬಟ್ ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ನೀವು ಹಾಕ್ಕೋಬೋದು. ಇಲ್ಲಿ ನಾನು ಇದ್ರ ಜೊತೆನೇ ವೆಜಿಟೇಬಲ್ಸ್ ಮಿಕ್ಸ್ ಮಾಡತ್ತೀನಿ. ಕ್ಯಾರೆಟ್ ಹಾಕ್ಕೊಂಡಿನಿ, ಆಲೂ ಹಾಕ್ಕೊಂಡಿನಿ, ಕಾಲಿಫ್ಲವರ್, ಆಮೇಲೆ ಬೀನ್ಸ್, ಒಂದು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೆ, ಹಸಿ ಬಟಾಣಿ. ಇದು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ಬಟಾಣಿ ಐತಿ, ಇದಕ್ಕೆ ಹಿಂಗೆ ಕಾಣತ್ತವ. ಇದು ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕೆ ಇಡಬೇಕಾಗತ್ತೆ. ಅಷ್ಟೊತ್ತಿಗೆ ನಾವಿಲ್ಲಿ ರೈಸ್ ಬಾಯ್ಲ್ ಆಗೈತಿಲ್ಲ ಚೆಕ್ ಮಾಡೋಣ. ಆಲ್ರೆಡಿ ಇದು ಬಾಯ್ಲ್ ಆಗಿರುತ್ತೆ ನೋಡಿರಿ. ಈ ರೀತಿ ನಿಮ್ದು ಹಿಂಗೆ ಹೆಚ್ಚಿ ನೋಡಬೇಕು ಎಷ್ಟು ಬಾಯ್ಲ್ ಆಗೈತಿ ಅಂತ. ನಿಮ್ಮ 70-75% ಬಾಯ್ಲ್ ಆದರೆ ಸಾಕಾಗುತ್ತೆ. ಇದೆಲ್ಲ ಬಾಯ್ಲ್ ಆದಮೇಲೆ ನೀವು ಡ್ರೈನ್ ಮಾಡ್ಕೊಂಡು ಇಟ್ಕೋಬೇಕು. ಈ ರೀತಿ ನೀವು ಒಂದು ಇದ್ರೊಳಗೆ ಜಾಳ್ಗೆ ಒಳಗೆ ಹಾಕ್ಕೊಂಡು ಇಟ್ಕೊಂಡು ಮೇಲೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ಅದು ಓವರ್ ಕುಕ್ ಆಗಂಗಿಲ್ಲ. ನಿಮ್ಗೆ ಎಷ್ಟು ಕುಕ್ ಆಗಿರ್ಬೇಕು ಇರುತ್ತೆ ಅಷ್ಟೇ ಆಗಿರುತ್ತೆ. ಈ ರೀತಿ ಒಂದು ಸ್ವಲ್ಪ ನೀರು ಹಾಕೋರಿ. ಅದಾದಮೇಲೆ ಇದನ್ನು ಸೈಡಿಗೆ ಇಟ್ಕೋಬೇಕು. ಇಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾ ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ, ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಅದಾದಮೇಲೆ ಇದಕ್ಕೊಂದು 2 ಸ್ಪೂನ್ ತುಪ್ಪನೂ ಹಾಕೋರಿ, ಅದು ಟೇಸ್ಟ್ ಬೇರೆ ಬರುತ್ತೆ. ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಜೀರಿಗೆ, ಇಂಗು ಮತ್ತು ಅದಾದಮೇಲೆ ನೀವು ಆನಿಯನ್ ಸಣ್ಣದಾಗರ ಕಟ್ ಮಾಡ್ಕೋಬೋದು ಅಥವಾ ಉದ್ದುದ್ದಾಗಿ ಕಟ್ ಮಾಡ್ಕೋಬೋದು. ಅದು ಆನಿಯನ್ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು, ಪಿಂಕಿಶ್ ಇಲ್ಲಾಂದ್ರೆ ಬ್ರೌನಿಶ್ ಥರನೂ, ಜಾಸ್ತಿ ಬ್ರೌನ್ ಬೇಡ, ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಇಲ್ಲಿ ತೋರಿಸ್ತೀನಿ ವಿಡಿಯೋ ಒಳಗೆ. ಅಷ್ಟು ಆಗೋ ತನಕ ನೀವು ಅದನ್ನು ಫ್ರೈ ಮಾಡ್ಕೋಬೇಕು. ಅದಾಗಿಂದ ನೀವೇನು ಮಸಾಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಮೊಸರು ಮತ್ತು ವೆಜಿಟೇಬಲ್ಸ್, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊರಿ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೋಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡೋಕೆ ಟ್ರೈ ಮಾಡಿರಿ, ಅಂದರೆ ಪೂರ್ತಿ ರೆಸಿಪಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಶಾರ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೇನೂ ಅರ್ಥ ಆಗೋಲ್ಲ. ಇದು ಪೇಸ್ಟ್ ತಿಕ್ ಆಗೋವರೆಗೂ, ಅಂದ್ರೆ ಅದು ಏನು ಮೊಸರು ಹಾಕ್ಕೊಂಡಿರ್ತೀವಲ್ಲ ಅದೊಂದು ಸ್ವಲ್ಪ ತಿಕ್ನೆಸ್ ಬರೋ ತನಕನೂ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊರಿ. ಅಂದರೆ ಮೊಸರಿನ ಕಂಟೆಂಟ್ ಒಳಗೆ ಏನು ಆಯಿಲ್ ಇರ್ತೈತಲ್ಲ ಅದೆಲ್ಲ ಬರಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊರಿ. ಇದು ನಾನು ಬಿರಿಯಾನಿ ಮಸಾಲ ಇದನ್ನು ಲಿಕ್ವಿಡ್ ಮಸಾಲ ಇದನ್ನು ನಾನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಈಗ ಹಾಕ್ಕೊಳತ್ತೀನಿ. ಫಸ್ಟ್ ನಾನು ಏನು ಹಾಕ್ಕೊಂಡಿದ್ದೆ ಅದನ್ನು ಹಂಗೆ ಹಾಕ್ಕೊಂಡಿದ್ದೆ ಮೊಸರು ಒಳಗೆ ಮಿಕ್ಸ್ ಮಾಡಿ. ಬಟ್ ಇದನ್ನು ಒಂದು ಸ್ವಲ್ಪ ನೀರೊಳಗೆ ಹಾಕಿ ಗಟ್ಟಿ ಇರುತ್ತೆ, ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡತ್ತೀನಿ. ಇದಿಷ್ಟು ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಒಂದು ಸ್ವಲ್ಪ ಅದು ಲಿಕ್ವಿಡ್ ಬೇಕು, ಅಂದರೆ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗಬೇಕು. ಅದ್ರ ಸಂಬಂಧ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕಾಗತ್ತೆ. ಇದು ಒಂದು 80% ಬಾಯ್ಲ್ ಆದರೆ ಸಾಕು. ಇದಕ್ಕೆ ನಾನು ಮೇಲೆ ಒಂದು ಸ್ವಲ್ಪ ಸಾಲ್ಟ್ ನಂಗೆ ಕಮ್ಮಿ ಅನ್ಸಾತಿತ್ತು, ಸಾಲ್ಟ್ ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಶುಗರ್ ಹಾಕ್ಕೊಂಡಿನಿ. ಈಗ ಇದನ್ನು ಪ್ಲೇಸ್ ಮಾಡೋದು ಹೆಂಗಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನಾ ಇಲ್ಲೊಂದು ಕಡಾಯಿಗೆ, ಇಲ್ಲೆಲ್ಲ ಗ್ಯಾಸ್ ಎಲ್ಲ ಆಫ್ ಐತಿ, ಯಾವುದೇ ನಾನು ಹಚ್ಚಿಲ್ಲ, ಯಾವುದೇ ಥರದ ಹೀಟು ನಾನು ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಬರೀ ನಾವಿಲ್ಲಿ ಒಂದು ಸ್ವಲ್ಪ ಮಸಾಲ ಹಾಕ್ಕೋಬೇಕು, ಆಮೇಲೆ ರೈಸ್ ಹಾಕ್ಕೋಬೇಕು. ಅದೇನು ನಾವು ರೈಸ್ನ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ರೈಸ್ನ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ನೀವು ಮಸಾಲ ಹಾಕ್ಕೊಂಡು ಇನ್ನೊಂದು ಸಲ ನೀವು ರೈಸ್ ಹಾಕ್ಕೋಬೇಕು. ಇಷ್ಟು ಲೇಯರ್ ವೈಸ್ ಮಾಡ್ಕೊಂಡು ನಿಮ್ಗೆ ಇನ್ನೂ ಬೇಕಂದ್ರೆ ಇನ್ನೂ ಲೇಯರ್ ಮಾಡ್ಕೊರಿ. ಬಟ್ ನಾ ಇಲ್ಲಿ ಇದಷ್ಟು ಮಾಡ್ಕೊಂಡಿನಿ, ಅಂದರೆ ಸ್ಮಾಲ್ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿನಿ, ಅದಕ್ಕೆ ಇಷ್ಟು ಸಾಕಾಗುತ್ತೆ. ಇದಿಷ್ಟೆಲ್ಲ ಮಾಡ್ಕೊಂಡು ನೀಟಾಗಿ ಪ್ಲೇಸ್ ಮಾಡ್ಕೊರಿ. ಇದ್ರ ಮೇಲೆ ಒಂದು ಸ್ವಲ್ಪ ಪುದೀನ ಪೌಡ್ರ್ ಹಾಕ್ಕೊಂಡಿನಿ, ಪುದೀನ ಡ್ರೈ ಮಾಡಿದ ಲೀವ್ಸ್ ಇರುತ್ತೆ ಅದ್ರ ಪೌಡ್ರ್, ಆಮೇಲೆ ಕಸೂರಿ ಮೇಥಿ, ಇದಿಷ್ಟು ಹಾಕ್ಕೊಂಡು ಮೇಲೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಇದು ನಿಮ್ಗೆ ಬಿರಿಯಾನಿ ಮಾಡ್ಕೊಳಕ್ಕೆ ರೆಡಿ ಆಗುತ್ತೆ. ಇಷ್ಟು ಸಾಕು. ಇಷ್ಟು ಆದಮೇಲೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನೀವು ಕಡಾಯಿ ಎಂತ ತೊಗೋಬೇಕಂದ್ರೆ ಲಿಡ್ ಕ್ಲೋಸ್ ಮಾಡೋಕೆ ಬರುವಂಥ ತೊಗೊರಿ. ಇಲ್ಲಾಂದರೆ ಹಿಂಗೆ ತೊಗೊಂಡ್ರೆ ನೀವು ಪ್ಲೇಟ್ ಹಿಟ್ಟೆಲ್ಲ ಮುಚ್ಚಿದ್ರೆ ಅದಕ್ಕೆ ಮತ್ತೆ ಹಿಟ್ಟೆಲ್ಲ ಹಾಕ್ಕೊಂಡು ಸುತ್ಕೋಬೇಕಾಗತ್ತೆ.
ಆ ರೀತಿ ಆದರೆ ಸರಿಯಾಗಲ್ಲ. ಅಂದರೆ ನಿಮ್ಗೆ ಮಾಡೋಕ್ಕೆ ನೀವು ಇದು ಇದ್ದರೆ ನೀವು ಆ ರೀತಿ ಮಾಡ್ಕೋಬೋದು. ಬಟ್ ನಾ ಇಲ್ಲಿ ಈ ರೀತಿ ಕಡಾಯಿ ತೊಗೊಂಡಿನಿ. ಫಸ್ಟ್ ಒಂದು ಸ್ವಲ್ಪ ಗ್ಯಾಸ್ ಹಚ್ಕೊಂಡು ಇಲ್ಲಿ ನಾ ಹಂಚು ಇಟ್ಕೊಳತ್ತೀನಿ ಕೆಳಗೆ. ಒಂದು ಸ್ವಲ್ಪ ದಪ್ಪನ ಹಂಚು ಇಟ್ಕೊರಿ. ಅದಾದಮೇಲೆ ಇದನ್ನು ನಾವೇನು ರೆಡಿ ಮಾಡಿರ್ತೀವಿ ಅದಕ್ಕೆ ಲಿಡ್ ಮುಚ್ಕೊಂಡು ಇದ್ರ ಮೇಲೆ ಇಡಬೇಕು. ಈ ರೀತಿ ಕಾಣಬೇಕದು, ಈ ರೀತಿ ಇಟ್ಕೋಬೇಕು. ಇದನ್ನು ನೀವು ಆಲ್ಮೋಸ್ಟ್ ಸ್ಲಿಮ್ ಅಥವಾ ಮೀಡಿಯಮ್ ಅಲ್ಲಿ ಅಂದರೆ ಅದ್ರ ಸ್ಲಿಮ್ ಮೀಡಿಯಮ್ ಅಷ್ಟು ಇಟ್ಕೊಂಡು ಇದನ್ನು ಅಟ್ಲೀಸ್ಟ್ 15-20 ಮಿನಿಟ್ಸ್ ನೀವು ಅಂದ್ರೆ ಇದು ಧಮ್ ಆಗಕ್ಕೆ ಬಿಡಬೇಕಾಗತ್ತೆ. ಅದಾದಮೇಲೆ ನೋಡಿರಿ ಇಲ್ಲಿ ಈ ರೀತಿ ಕಾಣತೈತಿ. ಅದು ಎಷ್ಟು ಚಲೋ ಧಮ್ ಆಗ್ತೈತಿ ಅಷ್ಟು ಚಲೋ ರೈಸ್ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಇದಿಷ್ಟು ಆದಮೇಲೆ ನಾ ಇಲ್ಲಿ ಆಲ್ರೆಡಿ ಸರ್ವ್ ಮಾಡೋದು ತೋರ್ಸಾತೀನಿ. ಬಿರಿಯಾನಿ ರೆಡಿ ಆಯಿತು. ಇದು ಹಾಗಲಕಾಯಿ ಪಲ್ಯ ಗ್ರೇವಿ ಮತ್ತು ಚಪಾತಿ ಜೊತೆ ನಾನು ಸರ್ವ್ ಮಾಡೀನಿ. ಯಾರಿಗೆಲ್ಲ ವಿಡಿಯೋ ಲೈಕ್ ಆಯ್ತು ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್